ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಮಳೆ ಬಂದು ಆನಿಕಲ್ ಮಳೆ ಬಂದು ಮಾವಿನ ಮಿಡಿ ಎಲ್ಲ ಉದುರೋಗಿದ್ದಾವೆ ಅಂತ ಹೇಳಿದ್ದೆ. ಆದರೆ ಅದೇ ಮಳೆಗಾಳಿಗೆ ತೆಂಗಿನಕಾಯಿ ಸಹ ಬಿದ್ದುಬಿಟ್ಟವೆ. ತೆಂಗಿನಕಾಯಿ ಅಂದರೆ ಫುಲ್ಲು ಕಾಯಿ ಆಗಿಲ್ಲ, ಫುಲ್ ಎಳ್ನೀರು ಇಲ್ಲ, ಆ ಸೈಜಲ್ಲಿದ್ದಾವೆ. ಒಂದು 5 ಕಾಯಿ ಬಿದ್ದುಬಿಟ್ಟವೆ. ಈ ಥರ ಮಳೆ ಬಂದರೆ ಎಷ್ಟೊಂದೆಲ್ಲ ಬೆಳೆ ಲಾಸ್ ಆಗುತ್ತೆ ಅಂತ ಹೇಳಿ ಮಾವಿನ ಮಿಡಿ ಅಂತೂ ರಾಶಿ ರಾಶಿ ಉದುರಿದ್ದಾವೆ. ತೆಂಗಿನಕಾಯಿ ಸಹ ಉದುರಿದ್ದಾವೆ, ಆದರೆ ಅಷ್ಟೊಂದಿಲ್ಲ. ಆದ್ರೂ ಉದುರಿದ್ದಾವೆ. ಇನ್ನು ನಮ್ಮವೇ ಇಷ್ಟು, ಬೇರೆಯವು ಇನ್ನೇನೇನು ಲಾಸ್ ಆಗಿದ್ದಾವೋ ಗೊತ್ತಿಲ್ಲ. ಇದು ಕಾಯಿ ಬಿದ್ದಾವೆ, ಅತ್ಲಾಗೆ ಎಳ್ನೀರು ಅಲ್ಲ, ಅತ್ಲಾಗೆ ಕಾಯಿ ಅಲ್ಲ. ನೀರು ಚೆನ್ನಾಗಿಲ್ಲ, ಸಪ್ಪೆ ಹುಳಿ ಹುಳಿ, ನೀರು ಕುಡಿಯೋದಕ್ಕೂ ಆಗಲ್ಲ. ಮತ್ತು ಅಡುಗೆಗೆ ಕಾಯಿ ಹಾಕಿದ್ರೂ ಟೇಸ್ಟು ಬರಲ್ಲ. ಅದರಲ್ಲೂ 2 ಕೊಳ್ತೋಗ್ಬಿಟ್ಟಿದ್ದಾವೆ. 2 ಬಿಟ್ಟು ನಾವು ಉಳ್ಕೆಯನ್ನ ಕಾಯಿ ತಗೊಂಡು ತಿಂತಾಯಿದ್ದೀವಿ. ಇನ್ನೇನು ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಚೆನ್ನಾಗಿ ಎಳ್ನೀರು ಥರ ಇದ್ದಿದ್ರೆ ನೀರಾದರೂ ಕುಡಿಬೋದಿತ್ತು. ಎಲ್ಲ ವೇಸ್ಟೇ. ಮಳೆ ಜಾಸ್ತಿ ಬಂದ್ರೂ ರೈತರು ಬದುಕೋಕ್ಕಾಗಲ್ಲ, ಮಳೆ ಕಡಿಮೆ ಬಂದ್ರೂ ರೈತರು ಬದುಕೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ನೋಡಿ. ಎಷ್ಟೊಂದೆಲ್ಲ ಲಾಸು ಅಂತ ಹೇಳಿ. ಮಾವಿನಕಾಯಿ ಅಂತೂ ರಾಶಿ ರಾಶಿ ಮಿಡಿ ಎಲ್ಲ ಉದುರೋಗೈತೆ. ಜೊತೆಗೆ ಇದನ್ನು ಗೊತ್ತಾಗಿತ್ತು, ಇವು ಬಲ್ಕೊಂಡು ಕುಂತಾವು. ಏನು ಕುಡಿಯೋಕ್ಕೂ ಒಂಥರ ಸಪ್ಪಗದ ಹೋದಲ್ಲಿ ನೀರು, ಸೀನೆಲ್ಲ ಹುಳಿನಿ ಎಲ್ಲ ಸಪ್ಪಗದವು. ಈ ಒಣಗಿದ್ರೆ ನಾವು ಚೆನ್ನಾಗಿ ಹಾಕಬೇವು. ಒಣಸೋದು ಮತ್ತೆ ಅಂತ ಹಾಳಾಗಿತ್ತದ ಅದು. ಅದ್ರ ಬದಲು ತಂಗಾಗ್ಬಿಟ್ಟೈತೆ. 2 4 1 2 3 4 5 ಕಾಯಿ ಎಷ್ಟು ಅವು ಹಾಳ ಅವು. ಹಾಂ, ಮತ್ತು ನಿನ್ನ 15-16 ಕಾಯಿ ಆದರೆ ಎಷ್ಟು ಇರ್ತಿತ್ತು, ಎಷ್ಟು ದಿನ ತಿನ್ಬೋದಾಗಿತ್ತು. ಆದರೆ ಇವೇನು ದೊಡ್ಡ ಕಾಯಲ್ಲ, ದೊಡ್ಡ ತಳಿಯಲ್ಲ, ಸಣ್ಣ. ಹೌದಲ್ಲ? ಈ ಕಾಯಿ ಬಲ್ವ ಯಾವ ಎಲ್ಲ ಅದು ಯಾವ ಮರತು. ನಂಗೊಂದು ಕೊಡು ತಿನ್ನಕ್ಕೆ. ಮಮ್ಮಿ ಕುಡಿದ್ಲೆ ನೀರ? ಮಮ್ಮಿ ಕುಡಿದ್ಲ ನೀರ? ಅದು ಕೊಳ್ತದ್ರಕ್ಕೆ. ನೀರು ಜಾಸ್ತಿ ಇಲ್ಲ, ಕಾಯಿನೂ ಏನು ಅಂತ ಇಲ್ಲ. ಇವು ತಗೊಂಡವ ಡ್ಯಾಡಿ, ಇವು ತಗೊಂಡು ಹಚ್ಚಿದವ. ಅವರು ತಂದರು ಏನು ಮಾಡ್ತಾರೆ, ಇವಾಗ ಕಾಯಿನ ಬೆಳೆಸ್ಕೊಡ್ತಾರೆ. ಹೌದಲ್ಲ? ಮತ್ತು ಅವ್ರೇನು ಮಾಡ್ತಾರೆ? ಯಾಮರ್ದವು ಒಣಗಿದ ಒಂದಿಷ್ಟು ಮಾಡಬೇಕು, ಗಿಡ ಮಾಡಬೇಕು. ಆಮರ್ದವು ಬಾನೆಗೆ ಹಾಕಿಯಾ? ಓ ಹೌದಾ? ಅಲ್ಲಿ ಬುಡ್ದಾಗ ಒಂದು ಐತಲ್ಲ. ಇದ್ದರೆ ಒಂದು ಕಿತ್ತಲ್ಲ ಹಚ್ಬೇಕು, ಹಿಂದ್ಗಡೆನೇ ಇಲ್ಲ ಹಚ್ಚ ಕಡೆ ಹಚ್ಬೇಕು. ಸಾಕಪ್ಪ, ಇದು ಜಾಸ್ತಿ ಆಕತ್ತನ. ಫ್ರೆಂಡ್ಸ್, ಇವು ಮಳೆಯಿಂದ ಬಿದ್ದು ಹಾಳಾದವಾದರೆ ಯಾರೋ ಏನೋ ಒಂದು 30 ಕಾಯಿ ಬಿಟ್ಟಿದ್ವಂತೆ ಒಂದು ಹಿಂಡಿಗೆಗೆ. ಅದು ಎಳ್ನೀರು ಫುಲ್ಲು ಕಾಯಿ ಆಗಿಲ್ಲ. ಎಳ್ನೀರು ಯಾರೋ ಸಾಕಾಗುವಷ್ಟು ಕುಡ್ದು ಒಂದು 15-20 ಕಾಯಿನ ಅಲ್ಲೇ ಬಿಸಾಕೋಗ್ಬಿಟ್ಟಾರೆ. ನಾವು ನೋಡೇ ಇಲ್ಲ. ಅದು ವೇಸ್ಟೇ. ನೋಡಿಲ್ಲ ಅಂತ ಅಂದರೆ ಇನ್ನೇನು ಎಳ್ನೀರು ಹುಳಿಯಾಗಿರ್ತವೆ, ಕುಡಿಯೋಕ್ಕೂ ಬರಲ್ಲ, ಎಲ್ಲ ವೇಸ್ಟ್. ರೈತರ ಲೈಫು, ನಮ್ಮ ಅಪ್ಪಂದು ಲೈಫು ಹಿಂಗೇ. ಒಂದು ಕೈಗೆ ಸಿಕ್ಕರೆ ಒಂದು ಬೆಳೆ ಕೈಗೆ ಸಿಗಲ್ಲ. ಇದೇ ನೋಡಿ ಜೀವನ. ಮಾಡೋದು ಬಿಡೋಕ್ಕೂ ಆಗಲ್ಲ, ಮಾಡಿದರೂ ಒಂದಲ್ಲ ಒಂದು ಲಾಸ್ ಇದ್ದೇ ಇರ್ತೈತೆ.
ಲಾಸು ಇರುತ್ತೆ, ಚೆನ್ನಾಗಿ ಬಂದರೆ ಲಾಭವೂ ಇರುತ್ತೆ. ಇದೇ ರೈತರು ಲೈಫು ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಿಂದ ಬಂದಿದ್ದೀವಿ. ನಮ್ಮ ರೈತರು ಲೈಫೇ ಈ ಥರ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಸಿಹಿ ಅದಾವೆ ಇವು ಸಿಹಿ ಅದಾವು, ಆಗಲೇ ಕೊಟ್ಟತ್ತಲ್ಲ ಅವು ಸಿಹಿ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ತಗೊಳಪ್ಪ ಬೇಕಾದ್ರೆ ನಂಗೆ ಸಾಕು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್.